ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಆಗಮಿಸಿದ್ದಾರೆ ಎನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಕಾವೇರಿಯಿಂದ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನೆಹರು ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದಾದ ನಂತರ ಅವರು ಕೆಪಿಸಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕಿದ್ದಾರೆ. ಕಾವೇರಿ ನಿವಾಸದಿಂದ ವಿಧಾನಸೌಧಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಲುಪಿದ್ದಾರೆ. ನೋಡ್ತಾ ಇದ್ದೀರಿ, ಮೋಸ್ಟ್ಲಿ ಇದು ಅವರು ಭಾಗಿಯಾಗ್ತಾ ಇರುವಂತ ಕೊನೆಯ ಸರ್ಕಾರಿ ಕಾರ್ಯಕ್ರಮ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾ ಇರುವಂತ ಕೊನೆಯ ಸರ್ಕಾರಿ ಕಾರ್ಯಕ್ರಮ. ಸಿದ್ದರಾಮಯ್ಯ ಅವರು ವಿಧಾನಸೌಧಕ್ಕೆ ಆಗಮಿಸ್ತಾ ಇರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಜಮೀರ್ ಅಹಮದ್ ಖಾನ್ ಇದ್ದಾರೆ, ಮಹದೇವಪ್ಪ ಇದ್ದಾರೆ, ಪೊನ್ನಣ್ಣ ಇದ್ದಾರೆ ಅಕ್ಕಪಕ್ಕದಲ್ಲಿ. ನೆಹರು ಪುಣ್ಯ ಸ್ಮರಣೆ ಕಾರ್ಯಕ್ರಮ. ನಾಳೆ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಅದಕ್ಕೂ ಮುಂಚಿತವಾಗಿ ಭಾಗಿಯಾಗ್ತಾ ಇರುವಂತ ಮುಖ್ಯಮಂತ್ರಿಯಾಗಿ ಭಾಗಿಯಾಗ್ತಾ ಇರುವಂತ ಕೊನೆಯ ಕಾರ್ಯಕ್ರಮ, ಕೊನೆಯ ಸರ್ಕಾರಿ ಕಾರ್ಯಕ್ರಮ. ಇದಾದ ನಂತರ ಕೆಪಿಸಿಸಿ ಅವರ ವೇಳಾಪಟ್ಟಿ ಇದ್ದಿದ್ದು ಕೆಪಿಸಿಸಿಯ ಮೊದಲು, ನಂತರ ವಿಧಾನಸೌಧ. ಆದ್ರೆ ಈಗ ವಿಧಾನಸೌಧದ ಕಾರ್ಯಕ್ರಮದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮುಖ್ಯಮಂತ್ರಿ ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ. ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯ ಸ್ಮರಣೆ, ಆ ಪುಣ್ಯ ಸ್ಮರಣೆ ಕಾರ್ಯಕ್ರಮ, ಪುಷ್ಪ ನಮನವನ್ನು ಸಲ್ಲಿಸಿರುವಂತ ದೃಶ್ಯ ನೋಡ್ತಾ ಇದ್ದೀರಿ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ, ಜಮೀರ್ ಅಹಮದ್ ಖಾನ್, ಪೊನ್ನಣ್ಣ ಇವರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಕಾನೂನು ಸಲಹೆಗಾರ ಪೊನ್ನಣ್ಣ ಸೇರಿ ಹಲವು ನಾಯಕರು ಜೊತೆಗಿದ್ದಾರೆ, ಮುಖ್ಯಮಂತ್ರಿಗಳ ಜೊತೆಗಿದ್ದಾರೆ. ನೋಡ್ತಾ ಇದ್ದೀರಿ, ಮುಖ್ಯಮಂತ್ರಿಗಳು ಭಾಗಿಯಾಗಿರುವಂತ ಕಾರ್ಯಕ್ರಮದ ದೃಶ್ಯ ಇದು. ಇವತ್ತು ಎರಡು ಕಾರ್ಯಕ್ರಮಗಳು ನಿಗದಿಯಾಗಿತ್ತು. ಮುಖ್ಯಮಂತ್ರಿ ಭಾಗಿಯಾಗುವಂತ ಎರಡು ಕಾರ್ಯಕ್ರಮಗಳು, ಎರಡೂ ಕೂಡ ನೆಹರು ಪುಣ್ಯ ಸ್ಮರಣೆ ಕಾರ್ಯಕ್ರಮ. ಒಂದು ಕೆಪಿಸಿಸಿ ಕಚೇರಿಯಲ್ಲಿ, ಎರಡನೆಯದ್ದು ವಿಧಾನಸೌಧದಲ್ಲಿ. ವಿಧಾನಸೌಧದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಭಾಗಿಯಾಗಿದ್ದಾರೆ. ಮಾಧ್ಯಮದವರ ಜೊತೆಗೆ ಮಾತನಾಡುವಂತ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಮುಖ್ಯಮಂತ್ರಿ ಸಹಜವಾಗಿ ಕುತೂಹಲ ಇದೆ ಮುಖ್ಯಮಂತ್ರಿಗಳ ಮಾತಿನ ಬಗ್ಗೆ. ಜವಾಹರ್ಲಾಲ್ ನೆಹರೂರವರ ಪುಣ್ಯತಿಥಿ ಇವತ್ತು. ಅವರು ಈ ದೇಶದ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲನೇ ಪ್ರಧಾನಿಯಾಗಿದ್ದರು. ಸುಮಾರು 17 ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ಈ ದೇಶದ ಜನರ ಸೇವೆಯನ್ನು ಮಾಡಿದ್ದಾರೆ. ಅವರು 1964ನೇ ಇಸ್ವಿನಲ್ಲಿ ಮೇ ತಿಂಗಳಲ್ಲಿ ನಿಧನರಾದರು. ಅವರ ಪುಣ್ಯತಿಥಿಯನ್ನು ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಆಚರಣೆ ಮಾಡ್ತಾ ಇದೆ. ಮತ್ತು ನಮ್ಮ ಸರ್ಕಾರನೂ ಕೂಡ ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಆಧುನಿಕ ಭಾರತದ ನಿರ್ಮಾಣದಲ್ಲಿ ನೆಹರೂರವರ ಪಾತ್ರ ಬಹಳ ದೊಡ್ಡದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅವರು ಸೋಷಲಿಸ್ಟ್ ಮತ್ತು ಕ್ಯಾಪಿಟಲಿಸ್ಟ್ ಅದ್ರ ಮಧ್ಯೆ ಇರ್ತಕ್ಕಂಥ ಮಿಕ್ಸೆಡ್ ಎಕಾನಮಿನ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು, ಡ್ಯಾಮ್ಗಳು ಈ ದೇಶದಲ್ಲಿ ಬರಬೇಕಾದ್ರೆ, ಮತ್ತು ಶಿಕ್ಷಣದಲ್ಲಿ ಮತ್ತು ಕೋಆಪರೇಷನ್ನಲ್ಲಿ
ಸೈಂಟಿಫಿಕ್ ಮನೋಭಾವ ಬೆಳೀಲಿಕ್ಕೆ, ಇವತ್ತು ಇಡೀ ದೇಶದಲ್ಲಿ ಸೈಂಟಿಫಿಕ್ ಮನೋಭಾವ ಬೆಳೀಲಿಕ್ಕೆ ನೆಹರೂರವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೆಹರೂರವರು ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿ ಈ ದೇಶದ ಪ್ರಗತಿಯನ್ನು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು 17 ವರ್ಷಗಳ ಕಾಲ ಮಾಡಿದರು. ಅವರು ನಮ್ಮನ್ನು ಅಗಲಿ ಈಗಾಗಲೇ ಸುಮಾರು 62 ವರ್ಷಗಳಾಗಿ ಬಂದಿದೆ. ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ನಾವೆಲ್ಲರೂ ಕೂಡ ಅವ್ರನ್ನ ಸ್ಮರಿಸ್ಕೊಂಡು ಅವರು ಹಾಕಿಕೊಟ್ಟಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರು ಯಾವಾಗಲೂ ನಮಗೆ ಅವರ ಆದರ್ಶಗಳು ಮೇಲ್ಪಂಕ್ತಿಯಾಗಿರಲಿ ಅಂತಕ್ಕಂಥ ಮಾತುಗಳನ್ನು ಸರ್, ದೆಹಲಿಗೆ ಹೋಗಿದ್ರಿ ಸರ್, ಹೈಕಮಾಂಡ್ ಜೊತೆಲಿ ಏನಾದರೂ ಚರ್ಚೆ ಆಯ್ತಾ? ಹೇಗೆ ಏನು ತೀರ್ಮಾನ? ಅದು ನಾಳೆ ಮಾತಾಡ್ತೀವಿ. ಸಾಕಷ್ಟು ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಎಷ್ಟೊತ್ತಿಗೆ? ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಇದು. ನೆಹರು ಅವರ ಪುಣ್ಯ ಸ್ಮರಣೆಯ ವಿಚಾರಕ್ಕಷ್ಟೇ ಸೀಮಿತವಾಯಿತು ಮಾತು. ಉಳಿದ ವಿಚಾರಗಳನ್ನು ನಾಳೆ ಮಾತನಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳೋ ಮುಖಾಂತರ ಕುತೂಹಲವನ್ನು ಉಳಿಸಿಕೊಂಡಿದ್ದಾರೆ. ದೆಹಲಿಯ ವಿಚಾರ, ರಾಜೀನಾಮೆಯ ವಿಚಾರ ಇದ್ಯಾವುದಕ್ಕೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ದೆಹಲಿ ಭೇಟಿ ಬಗ್ಗೆ ನಾಳೆ ಮಾತನಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಆ ಮೂಲಕ ಕುತೂಹಲವನ್ನ ಉಳಿಸಿಕೊಂಡಿದ್ದಾರೆ. ಅಧಿಕೃತವಾಗಿ ಇನ್ನೂ ಕೂಡ ರಾಜೀನಾಮೆಯ ವಿಚಾರ ಪ್ರಸ್ತಾಪ ಆಗಿಲ್ಲ. ಸಿಎಂಒ ಮಾತನಾಡಿಲ್ಲ. ಅವರ ಆಪ್ತರು ಹೇಳ್ತಾ ಇರೋದು ಕೂಡ ರಾಜ್ಯಸಭಾ ಎಲೆಕ್ಷನ್ಗಷ್ಟೇ ಸೀಮಿತ ನಿನ್ನೆಯ ಭೇಟಿ. ರಾಜೀನಾಮೆಯ ವಿಚಾರ ಪ್ರಸ್ತಾಪ ಆಗಿಲ್ಲ ಅಂತ ಅವರ ಆಪ್ತರು ಎಂ ಬಿ ಪಾಟೀಲ್ ಅವರಿರಬಹುದು, ಉಳಿದ ನಾಯಕರಿರಬಹುದು, ಅದೇ ಧಾಟಿಯಲ್ಲಿ ಮಾತನಾಡಿದ್ದಾರೆ. ಈಗ ಮುಖ್ಯಮಂತ್ರಿ ಅದು ಯಾವುದಕ್ಕೂ ಉತ್ತರ ಕೊಡಲಿಲ್ಲ. ಬದಲಾಗಿ ನಾಳೆ ಮಾತನಾಡ್ತೀನ್ರಿ ಅಂತ ಹೇಳಿ ಹೊರಟಿದ್ದಾರೆ. ನೆಹರು ಪುಣ್ಯ ಸ್ಮರಣೆಯ ಕಾರ್ಯಕ್ರಮ ಇವತ್ತಿದ್ದು, ನೆಹರು ಫೋಟೋಗೆ ಪುಷ್ಪಾರ್ಚನೆಯನ್ನ ಮಾಡಿ, ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ಮಾಧ್ಯಮದವರ ಜೊತೆಗೆ ಮಾತನಾಡಿದರು. ಮಾತು ನೆಹರು ಗುಣಗಾನಕ್ಕಷ್ಟೇ ಸೀಮಿತವಾಗಿತ್ತು. ಅದರ ಆಚೆಗೆ ಯಾವ ಪ್ರಶ್ನೆಯನ್ನು ಅವರು ತೆಗೆದುಕೊಳ್ಳಿಲ್ಲ, ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಸಹಜವಾಗಿ ನಿರೀಕ್ಷೆ ಇತ್ತು ಇದರ ಬಗ್ಗೆ ಅವರು ಮಾತನಾಡ್ತಾರೇನು ಅಂತ, ಆದರೆ ಗುಟ್ಟು ಬಿಟ್ಟು ಕೊಡಲಿಲ್ಲ. ಮುಖ್ಯಮಂತ್ರಿ ಮಾತನಾಡಿದ್ದು ನೆಹರು ವಿಚಾರ ಅಷ್ಟೇ. ಜವಾಹರ್ಲಾಲ್ ನೆಹರು ಅವರ ವಿಚಾರವನ್ನಷ್ಟೇ ಮಾತನಾಡಿದ್ರು. ಅದರ ಆಚೆಗೆ ಒಂದಕ್ಷರವೂ ಕೂಡ ಮಾತನಾಡಲಿಲ್ಲ. ಕುತೂಹಲವನ್ನ ಹಾಗೆ ಉಳಿಸಿಕೊಂಡು ಗುಟ್ಟು ಬಿಟ್ಟು ಕೊಡದೆ ನಾಳೆ ಮಾತನಾಡ್ತೀನಿ ಅನ್ನೋದನ್ನಷ್ಟೇ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಮುಗಿಸಿ ಹೊರಟಿದ್ದಾರೆ. ಕೆಪಿಸಿಸಿಯಲ್ಲಿ ಕಾರ್ಯಕ್ರಮ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ, ಕಾಂಗ್ರೆಸ್ ಕಚೇರಿಯಲ್ಲಿ ಮಾಡಿದರು. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು, ಡ್ಯಾಮ್ಗಳು ಈ ದೇಶದಲ್ಲಿ ಬರಬೇಕಾದ್ರೆ, ಮತ್ತು ಶಿಕ್ಷಣದಲ್ಲಿ ಮತ್ತು ಕೋಆಪರೇಷನ್ನಲ್ಲಿ ಸೈಂಟಿಫಿಕ್ ಮನೋಭಾವ ಬೆಳೀಲಿಕ್ಕೆ, ಇವತ್ತು ಇಡೀ ದೇಶದಲ್ಲಿ ಸೈಂಟಿಫಿಕ್ ಮನೋಭಾವ ಬೆಳೀಲಿಕ್ಕೆ ನೆಹರೂರವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೆಹರೂರವರು ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿ ಈ ದೇಶದ ಪ್ರಗತಿಯನ್ನು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು 17 ವರ್ಷಗಳ ಕಾಲ
ಮಾಡಿದರು. ಅವರು ನಮ್ಮನ್ನು ಅಗಲಿ ಈಗಾಗಲೇ ಸುಮಾರು 62 ವರ್ಷಗಳಾಗಿ ಬಂದಿದೆ. ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ನಾವೆಲ್ಲರೂ ಕೂಡ ಅವ್ರನ್ನ ಸ್ಮರಿಸ್ಕೊಂಡು ಅವರು ಹಾಕಿಕೊಟ್ಟಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರು ಯಾವಾಗಲೂ ನಮಗೆ ಅವರ ಆದರ್ಶಗಳು ಮೇಲ್ಪಂಕ್ತಿಯಾಗಿರಲಿ ಅಂತಕ್ಕಂಥ ಮಾತುಗಳನ್ನು ಸರ್ ದೆಹಲಿಗೆ ಹೋಗಿದ್ರಿ ಸರ್, ಹೈಕಮಾಂಡ್ ಜೊತೆಲಿ ಏನಾದರೂ ಚರ್ಚೆ ಆಯ್ತಾ? ಹೇಗೆ ಏನು ತೀರ್ಮಾನ? ಅದು ನಾಳೆ ಮಾತಾಡ್ತೀವಿ. ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಹೋಗಿದ್ರಿ ಸರ್, ಹೈಕಮಾಂಡ್ ಜೊತೆಲಿ ಏನಾದರೂ ಚರ್ಚೆ ಆಯ್ತಾ? ಹೇಗೆ ಏನು ತೀರ್ಮಾನ? ಅದು ನಾಳೆ ಮಾತಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.